ನೋಡಿ ಇದೊಂದು ಈ ನಾಚಿಗೆ ಮುಳ್ಳು ನೋಡಂತೆ. ನಾನು ನಿನಗೆ ಇದು ಹೇಳಿದೆಲ್ಲ ನಿನ್ನೆ, ಸ್ವಲ್ಪ ಈ ತರ ಮುಟ್ಟಿದ್ರೆ ಫುಲ್ಲು ಮುದುಡಿ ಹೋಗ್ತದೆ ನೋಡು. ಓ ಹಾಗೆ ಫ್ರೆಂಡ್ಸ್ ನೋಡಿ, ನಮ್ಮ ಬಿಂದು ಇವಾಗ UKG. ಅವಳಿಗೆ ಉಂಟಲ್ಲ A to Z ತನಕ ಇಂಗ್ಲಿಷ್ ಲೆಟರಲ್ಲಿ ಬೇರೆ ಬೇರೆ ವರ್ಡನ್ನು ಹೇಳಿಕೊಡ್ತಾ ಇದ್ದಾರೆ ಇವಾಗ. ಅಂದರೆ ಈ ಫ್ರೂಟ್ಸ್ ಇದಿರ್ಬೋದು ನೇಮ್ಸ್, ಹಾಗೆಯೇ ಈ ಫ್ಲವರ್ಸ್ ಇದ್ದು ವೆಜಿಟೇಬಲ್ಸ್, ಹೀಗೆ ಬೇರೆ ಬೇರೆ ಹೆಸರುಗಳನ್ನು A to Z ತನಕ ಹೇಳಿಕೊಡ್ತಾ ಇದ್ದಾರೆ. ನಾನು ಅದಕ್ಕೊಂದು ಆಲೋಚನೆ ಮಾಡಿದೆ, ನಮ್ಮ ಹಿಂದೂ ಧರ್ಮದಲ್ಲಿ ತುಂಬ ದೇವರುಗಳಿದ್ದಾರೆ, ಹಾಗೆಯೇ ದೇವರುಗಳ ಹೆಸರು ಕೂಡ ತುಂಬ ಉಂಟು. ಅದೇ A ಇಂದ Z ತನಕ ಬಿಂದುವಿಗೆ ದೇವರ ಹೆಸರನ್ನೇ ಹೇಳಿಕೊಟ್ರೆ ಹೇಗೆ ಅಂತ ಹೇಳಿ ದಿನಾಲೂ ಒಂದೊಂದು ದೇವರದ ಹೆಸರೆಲ್ಲ ನೋಟ್ ಮಾಡಿದೆ. A ಇಂದ Z ತನಕ ದೇವರ ಹೆಸರೆಲ್ಲ ಸಿಕ್ಕಿತು ನನಗೆ. ನಾನು ಮಗಳಿಗೆ ಹೇಳಿಕೊಟ್ಟಿದ್ದೇನೆ. ನಿಮ್ಮ ಮುಂದೆ ಒಂದ್ಸಲ ಅವಳು ಹೇಳ್ತಾಳೆ ಇವಾಗ ನೋಡಿ. ನಾನು ಅವಳಿಗೆ ನೆನಪಿಲ್ಲ ಅಂತ ಹೇಳಿದ್ರೆ ನೆನಪು ಮಾಡಿ ಮಾಡಿ ಹೇಳಿಕೊಡ್ತೇನೆ. ಬಿಂದು, ನಿಂಗೆ ನಾನು ದಿನಾಲು ಹೇಳಿಕೊಡ್ತಾ ಇದ್ದೇನಲ್ಲ ದೇವರ ಹೆಸರನ್ನ, ನೆನಪುಂಟಲ್ಲ ನಿಂಗೆ A ಇಂದ Z ತನಕ ಹೇಳಿಕೊಟ್ಟಿದ್ದು? ಹೌದಮ್ಮ. ನೆನಪುಂಟಾ? ಹೌದು. ಹೇಳ್ತೇ ಇವತ್ತು? ಹೇಳ್ತೀನಿ. ರಾಗದಲ್ಲಿ ಹೇಳ್ಬೇಕಾಯ್ತಾ? A for Arjuna, B for Balrama, C for Chanaka, D for Dhruv, E for Ekalavya, F for Falguni, G for Ganapati, H for Hanuman, I for Indradeva, J for Jatayu, K for Krishna, L for Lavakusha, M for Markandeya, N for Narayana, O for Omkara, P for Prahlada, Q for Kunti, R for Rama, S for Sita Mata, T for Tulsi Mata, U for Udava, V for Vamana, W for Vrishti, X for Zirabdi, Y for Yashoda Mata, Z for ಜಾಂಬವಂತ. ಕೆಲವೆಲ್ಲ ಮರ್ತೋಯ್ತಲ್ಲ, ಇವಾಗ ಮತ್ತೆ ಹೇಳ್ತೀಯಾ? ಹೇಳಂತೆ, ಸರಿಯಾಗಿ ನೆನಪು ಮಾಡಿ ಹೇಳಬೇಕು. A for Arjuna, B for Balarama, C for Chanaka, D for Dhruv, E for Ekalavya, F for Falguni, G for Ganapati, H for Hanuman, I for Indradeva, J for Jatayu, K for Krishna, L for Lavakush, M for Markandeya, N for Narayana, O for Omkara, P for Prahlada, Q for Kunti, R for Rama, S for Sita Mata, T for Tulsi Mata, U for Udava, V for Vamana, W for Vrishti, X for Zirabdi, Y for Yashoda Mata, Z for Zambavanta. ನಾನು ನಿಮಗೆ ಉಂಟಲ್ಲ A ಇಂದ Z ತನಕ ದೇವರ ಹೆಸರುಗಳನ್ನು ಹೇಳಿದೆ. ಅದರಲ್ಲಿ ಇವಾಗ ರಾಮದೇವರು ಮತ್ತೆ ಸೀತಾದೇವರು R ಮತ್ತೆ S ಅಲ್ಲಿ ಬರುತ್ತೆ ನೋಡಿ. ಅದರಲ್ಲೇ ಅವರ ಮಕ್ಕಳ ಹೆಸರು ಕೂಡ ಉಂಟು. ರಾಮದೇವರು ಮತ್ತೆ ಸೀತಾದೇವರ ಮಕ್ಕಳ ಹೆಸರೇನು ಬಿಂದು? L for Lavakush. ಎಸ್, ಕರೆಕ್ಟ್. ಮತ್ತೆ ಈಗ ಕೃಷ್ಣದೇವರ ಅಮ್ಮನ ಹೆಸರು ಕೂಡ ಉಂಟು. ಕೃಷ್ಣದೇವರ ಅಮ್ಮನ ಹೆಸರೇನು? Y for Yashoda Mata. ಯಾ, ಕರೆಕ್ಟ್. ಮತ್ತೆ ಕೃಷ್ಣದೇವರ ಅಣ್ಣನ ಹೆಸರು ಕೂಡ ಇದರಲ್ಲಿ ಬರ್ತದೆ. ಯಾವ್ದು ಹೇಳಂತೆ? D for Balarama. ಹಾ, ಮತ್ತೆ ಯಾರದ್ದು ಬರ್ತದೆ ಇದರಲ್ಲಿ ನೋಡು? ಮತ್ತೊಂದು ಈ ಹನುಮಂತ ದೇವರ ಇಷ್ಟ ದೇವರು ಕೂಡ ಇದ್ರಲ್ಲೇ ಇದ್ದಾರೆ, ಈ ಲೆಟರಲ್ಲೇ ಬರ್ತದೆ. ಯಾವ್ದು ಹೇಳಂತೆ? ಹನುಮಂತ ದೇವರ ಇಷ್ಟ ದೇವರು ಯಾರು? R for Rama. ನೋಡಿ ಫ್ರೆಂಡ್ಸ್, ಈ ಮನೆಯಲ್ಲೇ ಉಂಟಲ್ಲ ನಮ್ಮ ಹಿಂದೂ ದೇವರುಗಳ ಹೆಸರನ್ನ ಹೇಗೆ ಸುಲಭದಲ್ಲಿ ಮಕ್ಕಳಿಗೆ ಹೇಳಿಕೊಡ್ಬೋದು ನೋಡಿದ್ರಲ್ಲ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ಈ ಥರನೇ ಮನೆಯಲ್ಲಿ ಹೇಳಿಕೊಡ್ತಾ ಬನ್ನಿ. ನಮ್ಮ ಮಕ್ಕಳಿಗೆ ನಾವೇ ಮನೆಯಲ್ಲಿ ದೇವರ ಹೆಸರನ್ನೆಲ್ಲ ಹೇಳಿಕೊಟ್ರೆ ಅವರಿಗೆ ಕೂಡ ಗೊತ್ತಾಗ್ತದೆ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.